ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಅದರಲ್ಲೂ ಕೂಡ ಬೈ ಎಲೆಕ್ಷನ್ ಮುಗಿದ ನಂತರ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ರಾಜ್ಯದ ಜನ ಕೂಡ ಗಮನಿಸ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಸಂಘರ್ಷಗಳನ್ನ ಬಿಜೆಪಿ ನೀಟಾಗಿ ಪ್ಲಸ್ ಮಾಡ್ಕೊಳ್ತಿರೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಈಗ ಡೈರೆಕ್ಟ್ ಆಗಿ ನಾವು ವಿಚಾರಕ್ಕೆ ಬರೋದಾದ್ರೆ, ಬೈ ಎಲೆಕ್ಷನ್ ಎರಡೂ ಕ್ಷೇತ್ರದಲ್ಲೂ ಕೂಡ ಆಯಿತು. ಬಾಗಲಕೋಟೆ ಹಾಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ನಲ್ಲಿ ಗೆದ್ದಿರೋದು ಬಿಜೆಪಿ, ಸೋತಿರೋದು ಕಾಂಗ್ರೆಸ್ ಅನ್ನುವಂತಹ ಅನಾಲಿಸಿಸ್ಗಳು ನಡೀತಾ ಇದೆ. ಬಟ್ ಏನೇ ಇದ್ರೂ ಕೂಡ ಮೇ 4ರ ನಂತರವೇ ಗೊತ್ತಾಗಬೇಕಾಗತ್ತೆ ಸ್ಪಷ್ಟವಾಗಿ ಮತದಾರರು ಯಾರಿಗೆ ಮಣೆ ಹಾಕಿದ್ದಾರೆ, ಯಾರಿಗೆ ಜೈ ಎಂದಿದ್ದಾರೆ ಅಂತ ಹೇಳಿ. ಆದರೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರಿಗೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಅಂದ್ರೆ ಯಾರು? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಹಾದಿಯಾಗಿ ಬಿಜೆಪಿಯ ಹೈಕಮಾಂಡ್ ನಾಯಕರು ಶಹಬಾಸ್ ಅಂತ ಹೇಳಿದ್ದಾರಂತೆ. ಯಾಕೆ? ಬೈ ಎಲೆಕ್ಷನ್ ಅನ್ನ ಬಹಳ ಸಮರ್ಥವಾಗಿ ನಿಭಾಯಿಸಿದ್ದಾರೆ BY ವಿಜಯೇಂದ್ರ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷರು. ಹೌದು, ಇದು ಸತ್ಯ ಅಂತನೂ ಕೂಡ ಹೇಳ್ತಾ ಇದೆ ಬಿಜೆಪಿ ವಲಯ. ಯಾಕೆ ನೋಡಿ, ಬಿಜೆಪಿ ಕರ್ನಾಟಕ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇರಲಿಲ್ಲ, ಅದು ಗೊತ್ತು, ಅದು ಜಗಜ್ಜಾಹಿರ. ಆರೋಪ ಪ್ರತ್ಯಾರೋಪಗಳು, ಹೇಳಿಕೆಗಳು, ಬಹಿರಂಗವಾದಂಥ ಹೇಳಿಕೆಗಳು, ಉಚ್ಚಾಟನೆಗಳು ಎಲ್ಲವೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ನಡೆದು ಹೋಗಿತ್ತು. ಆದರೆ ಎಲ್ಲವನ್ನೂ ಕೂಡ ಮರೆತು, ಎಲ್ಲವನ್ನ ಕೂಡ ಮರೆಸಿ, ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ಪ್ರಚಾರಕ್ಕೆ ಭಾಗಿಯಾಗೋ ರೀತಿಯಲ್ಲಿ ಮಾಡಿ, ಪ್ರಚಾರಕ್ಕೆ ಕರೆತಂದು ಪ್ರಚಾರ ಮಾಡಿಸಿ ಗೆದ್ದಿರೋದು ಇಲ್ಲಿ ವಿಜಯೇಂದ್ರ ಅವರು. ಹಾಗಾಗಿ ಬಿಜೆಪಿ ಹೈಕಮಾಂಡು ವಿಜಯೇಂದ್ರ ಅವರಿಗೆ ಶಹಬಾಸ್ ಅನ್ನ ಹೇಳಲೇಬೇಕು. ಅದೇ ರೀತಿ ಹೇಳಿದ್ದಾರೆ. ಯಾವ ರೀತಿ ಪ್ರಚಾರ ಮಾಡಿದ್ರು? ಸ್ವಲ್ಪ ನಾವು ಕಳೆದ ಕೆಲ ದಿನಗಳ ಹಿಂದೆ ಹೋಗಿ ನೋಡೋದಾದ್ರೆ, ಬಾಗಲಕೋಟೆಯಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡ ರೀತಿಯಲ್ಲಿ ಎಲ್ಲಾ ನಾಯಕರುಗಳನ್ನ, ಬಿಜೆಪಿಯ ಎಲ್ಲಾ ಕಾರ್ಯಕರ್ತರುಗಳನ್ನ ಬೂತ್ ಮಟ್ಟದಿಂದ ಒಗ್ಗೂಡಿಸಿ ಪ್ರಚಾರದಲ್ಲಿ ತೊಡಗಿಸ್ಕೊಳ್ತಾರೆ. ಶ್ರೀರಾಮುಲು ಅವರಿರಬಹುದು, BY ವಿಜಯೇಂದ್ರ ಅವರಿರಬಹುದು, ಎಲ್ಲರೂ ಕೂಡ ಅಷ್ಟೇನೆ ಟೊಂಕ ಕಟ್ಟಿ ನಿಲ್ತಾರೆ. ಅಲ್ಲೇ ಠಿಕಾಣಿಯನ್ನ ಹೂಡ್ತಾರೆ. ಪ್ರತಿಯೊಂದು ಬೂತ್ ಮಟ್ಟದಿಂದ ಮಾಹಿತಿಗಳನ್ನು ತರಿಸ್ಕೊಳ್ತಾರೆ. ಯಾವ್ಯಾವ ರೀತಿ ಇದೆ, ಹೇಗಿದೆ, ಏನು, ಹೇಗೆ ನಾವು ವರ್ಕ್ ಮಾಡಬೇಕು, ಕಾಂಗ್ರೆಸ್ ಅಲ್ಲಿರುವಂತಹ ಮೈನಸ್ಸು ನಮಗೆ ಯಾವ ರೀತಿ ಪ್ಲಸ್ ಆಗುತ್ತೆ, ಅದನ್ನ ಹೇಗೆ ಪ್ಲಸ್ ಮಾಡ್ಕೋಬೇಕು, ಎಲ್ಲದರ ಬಗ್ಗೆ. ಹಾಗಾಗಿನೇ ವಿಜಯೇಂದ್ರ ಅವರ ಕಾರ್ಯವೈಖರಿಗೆ, ಅವರ ಕೆಲಸಕ್ಕೆ ವರಿಷ್ಠರು ಒಂದು ರೀತಿಯಲ್ಲಿ ಶಹಬಾಸ್ ಹೇಳಿದ್ದಾರೆ. ಇದೇ ರೀತಿ ನಿಮ್ಮ ಅಗ್ರೆಸಿವ್ ಕೆಲಸ, ಇದೇ ರೀತಿ ನೀವು ಮುಂದೂಡಬೇಕು, ಅಂದರೆ ಮುಂದುವರಿಬೇಕು, ಇಷ್ಟೇ ಫಾಸ್ಟ್ ಆಗಿರಬೇಕು, ಫಾಸ್ಟ್ ಜೊತೆಗೆ ಕೆಲಸದಲ್ಲಿ ಅಗ್ರೆಸಿವ್ ಇರಬೇಕು. ಇದೇ ರೀತಿ ವಿಜಯೇಂದ್ರ ಅವರೇ ನೀವು ಮುಂದುವರೆದರೆ 2028ಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬರೋದು ಶತಸಿದ್ಧ ಕರ್ನಾಟಕದಲ್ಲಿ. ಈ ರೀತಿಯ ಸ್ಪಷ್ಟ ಸಂದೇಶ ದಾವಣಗೆರೆ, ದಕ್ಷಿಣ, ಬಾಗಲಕೋಟೆ ಎರಡೂ ಕ್ಷೇತ್ರದಲ್ಲೂ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಮಾಡಿರುವಂತಹ ಕೆಲಸಕ್ಕೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಬಹಳಷ್ಟು ಖುಷಿಯಾಗಿದ್ದಾರೆ. ನೋಡಿ, ಪ್ರಚಾರಕ್ಕೆ ಇಳಿದಿದ್ದು ಕರ್ನಾಟಕದ ಬಿಜೆಪಿ, ಯಾಕಂದ್ರೆ ಮನೆಯೊಂದು 3 ಬಾಗಿಲು ಆಗೋಗಿತ್ತು. ಉಚ್ಚಾಟನೆಯಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಂದು ಪ್ರಚಾರವನ್ನ ಮಾಡ್ತಾರೆ. ಇದು ಕೂಡ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ಸು. ಇದು ಬಿಜೆಪಿ ಹೈಕಮಾಂಡ್ಗೆ ಖುಷಿಯಾಗಿರುವಂತಹ ವಿಚಾರ. ಇದೇ ಒಗ್ಗೂಡಿಕೆ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಇದ್ರೆ ಖಂಡಿತವಾಗ್ಲೂ ಕೂಡ ಬಿಜೆಪಿ ಸ್ಪಷ್ಟ ಬಹುಮತ ಬರೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ಹೇಳಿ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿರೋದು ಬಿಜೆಪಿ ಹೈಕಮಾಂಡು. ಈಗ ಆಲ್ರೆಡಿ ಎಲ್ಲ ಕಡೆಯಿಂದನೂ ಕೂಡ ವಿಜಯೇಂದ್ರ ಅವರಿಗೆ ಪ್ರಶಂಸೆಗಳ ಸುರಿಮಳೆಯೇ ಸಿಗ್ತಾ ಇದೆ. ಎಲ್ಲ ಕಡೆಯಿಂದನೂ ಕೂಡ ಕ್ರೆಡಿಟು. ಅದರಲ್ಲೂ ಕೂಡ ಇಳಿ ವಯಸ್ಸಲ್ಲಿ ಯಡಿಯೂರಪ್ಪ ಅವ್ರನ್ನ ಕರ್ಕೊಂಡು ಬಂದು ಪ್ರಚಾರದಲ್ಲಿ ಭಾಗಿಯಾಗಿಸಿದ್ರಲ್ಲ, ಅದು ಕೂಡ ಕ್ರೆಡಿಟ್ ಸಿಕ್ಕಿರೋದು ವಿಜಯೇಂದ್ರ ಅವರಿಗೆ. ಶಹಬಾಸ್ ಅಂತ ಹೇಳಿದೆಯಂತೆ. ಸೊ ಒಂದಷ್ಟು ಗೊಂದಲಗಳಿತ್ತು, ಆ ಗೊಂದಲಗಳೆಲ್ಲವನ್ನ ಕೂಡ ವಿಜಯೇಂದ್ರ ಅವರು ನಿವಾರಣೆಯನ್ನ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರು ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಿದ್ದಾರೆ. ಬಿಜೆಪಿ ನಾಯಕರ ಆಯ್ಕೆ ಒಂದು, ಹೈಕಮಾಂಡ್ ಆಯ್ಕೆ ಕೂಡ ಇನ್ನೊಂದು ರೀತಿ ಇದ್ರೂ ಕೂಡ ಇಲ್ಲಿ ಯಾವುದನ್ನ ಕೂಡ ತೋರಿಸ್ಕೊಳ್ದಲೆ, ಎಷ್ಟೇ ಅಸಮಾಧಾನಗಳಿದ್ರೂ ಕೂಡ ಬಹಳ ಸಮಾಧಾನದಿಂದ ಇರುವಂತಹ ಮೈನಸ್ ಎಲ್ಲವನ್ನ ಕೂಡ ಪ್ಲಸ್ ಮಾಡ್ಕೊಳ್ಳೋದ್ರಲ್ಲಿ ಗೆದ್ದಿದ್ದಾರೆ ವಿಜಯೇಂದ್ರ. ಬಟ್ ಅಲ್ಟಿಮೇಟು ದೆಹಲಿ ವರಿಷ್ಠರ ಮೆಚ್ಚುಗೆಗೆ ವಿಜಯೇಂದ್ರ ಅವರು
ಪಾತ್ರರಾಗಿದ್ದಾರೆ. ಒಟ್ಟಾರೆ ಉಪಚುನಾವಣೆಯ ಫಲಿತಾಂಶ ಏನೇ ಬಂದರೂ ಕೂಡ ಒಗ್ಗಟ್ಟಿನ ಪ್ರದರ್ಶನ, ನಾವೆಲ್ಲರೂ ಕೂಡ ಒಂದೇ, ಪಕ್ಷ ಏನು ಹೇಳುತ್ತೋ ಅದನ್ನು ನಾವು ಪಾಲಿಸ್ತೀವಿ, ಪಕ್ಷಕ್ಕೆ ನಾವೆಲ್ಲರೂ ಕೂಡ ನಿಷ್ಠಾವಂತರಾಗಿದ್ದೀವಿ, ಪಕ್ಷ ಏನೇ ತೀರ್ಮಾನ ತೆಗೆದುಕೊಂಡ್ರೂ ನಾವು ಬದ್ಧರಾಗಿದ್ದೀವಿ ಅನ್ನೋ ನಿಟ್ಟಿನಲ್ಲಿ BJP ಕೆಲಸ ಮಾಡಿರೋದ್ರಿಂದ, ವಿಜೇಂದ್ರ ಅವರು ಕೆಲಸ ಮಾಡಿರೋದ್ರಿಂದ BJP ಹೈಕಮಾಂಡ್ ಕೂಡ ಶಹಬಾಸ್ ಅಂತ ಹೇಳಿದೆ. ವಿಜೇಂದ್ರ ಕೂಡ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬಹಳ ಸಮರ್ಥವಾಗಿ ನಿಭಾಯಿಸಿರೋದ್ರಿಂದ ದೆಹಲಿಯ ವರಿಷ್ಠರು ಬಹಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸೊ ಮುಂಬರುವ ದಿನಗಳಲ್ಲಿ ಇದು ಒಂದು ದೊಡ್ಡ ಮಟ್ಟದಲ್ಲಿ ಒಳ್ಳೆಯ ಬೆಳವಣಿಗೆ ಆಗಬಹುದು. ರಾಜ್ಯ BJPಯಲ್ಲಿ ಇದು ಪ್ಲಸ್ ಆಗಬಹುದು. ವಿಜೇಂದ್ರ ಅವರ ಈ ರೀತಿಯ ನಿಲುವು, ಈ ರೀತಿಯ ಕೆಲಸ, ಒಂದು ಅಗ್ರೆಸಿವ್ನೆಸ್ ಅಲ್ಲಿ ಅವರು ಮುನ್ನುಗ್ಗಿರೋದು ಮುಂದಿನ ದಿನಗಳಲ್ಲಿ BJPಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ.